ಜಿಲ್ಲಾಧಿಕಾರಿ ಕಚೇರಿ ವಿಜಯಪುರ ಇಲ್ಲಿ ಏನಪ್ಪಾ ಅಂತ ಒಂದು ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ನೋಡೋಣ ಬನ್ನಿ ವೀಕ್ಷಕರೇ ಏನ್ ನಡೀತಾ ಇದೆ ಅಂತ ಅನ್ನೋದು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ. ಸರ್, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಏನೋ ಒಂದು ಮನವಿ ಕೂಡ ಬಂದಿದೆ ಸರ್. ಏನ್ ಸರ್, ಏನ್ ಸಮಸ್ಯೆ ಆಗಿದೆ? ಸಮಸ್ಯೆ ಏನಿಲ್ಲ ಸರ್. ಇವತ್ತು ನೂತನ ಏನ ಸರ್ಕಾರ ರಚನೆ ಆದ ನಂತರ ಪ್ರಜಾ ಸೇವೆ ಅನ್ನುವಂಥ ಇಲಾಖೆ ಒಂದು ರಚನೆ ಮಾಡಿದ್ದಾರೆ. ಅದರದ ಸಂಪೂರ್ಣ ಜವಾಬ್ದಾರಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರದೇ ಇದೆ ಅನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಯಾವ ಮನವಿ ಅಂದರೆ, ಇವತ್ತು ಪ್ರಜಾ ಸೇವಾ ಇಲಾಖೆ ಏನು ರಚನೆ ಆಗಿದೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಂಬಂಧ ಬರುವಂತ 80 ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ಪ್ರತಿಯೊಬ್ಬರನ್ನು ಚುರುಕು ಮುಟ್ಟಿಸಿ 2028 ನೀವು ಪ್ರಾಮಾಣಿಕ ಆಡಳಿತಕ್ಕೆ ದಿಟ್ಟ ಹೆಜ್ಜೆ ಹಿಡ್ದಿದ್ರೆ 2028 ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಸಾಧ್ಯನಿಲ್ಲ ಅನ್ನುವಂಥದ್ದು ನಾವು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. 80 ವರ್ಷ ಆತು ಸ್ವಾತಂತ್ರ್ಯ ಸಿಕ್ಕು, ಬಡವರನ್ನ ಬಡವರಾಗಿ ಇಟ್ಟು ಏನು ಆಡಳಿತ ನಡೆಸ್ತಾ ಇರೋದು ಇದು ಯಾರಿಗೂ ಸಮಂಜಸ ಅನಿಸ್ತಾ ಇಲ್ಲ. ಇವತ್ತು ರಾಷ್ಟ್ರೀಯ ಪಕ್ಷ ಅಲ್ದನೆ ತಮಿಳುನಾಡಿನ ಮುಖ್ಯಮಂತ್ರಿ ಆದಂತ ಮಾನ್ಯ ಶ್ರೀ ಜೋಸೆಫ್ ವಿಜಯ್ ಅವರು ಹೊಸ ಪಕ್ಷನ ಕಟ್ಕೊಂಡು ನಿಜವಾದ ಆಡಳಿತ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಕದ ರಾಜ್ಯದ ಗಡಿ ರಾಜ್ಯ ತಮಿಳುನಾಡು, ಆ ಮಾದರಿಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ನೂತನ ಸರ್ಕಾರ ಏನಿದೆಯಲ್ಲ, ಅಂತ ಒಂದು ಪ್ರಾಮಾಣಿಕ ಸತ್ಯದ ಆಡಳಿತ ಕೊಟ್ರೆ ಮಾತ್ರ ಮುಂದ ತಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ ಅನ್ನುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ನುಡಿಬೇಕಾಗುತ್ತದೆ. ಬರೇ ಕಾಟಾಚಾರಕ್ಕ ಮಾತೊಂದು ಬೇರೆ ನಡೆದೊಂದು ಬೇರೆ ಇಂಥದ್ದು ಆಗ್ಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡ ನಾವು ಏನ ಪ್ರಜಾ ಸೇವೆ ಇಲಾಖೆ ಮುಖಾಂತರ ಯಾರ ಸಂಘಟಕರ ಏನ್ ಲೆಟರ್ ಕೊಡ್ತಾ ಇದ್ದಾರೆ, ಏನ್ ಮನವಿ ಕೊಡ್ತಾ ಇದ್ದಾರೆ, ಇಲ್ಲಿ ಪ್ರತಿಯೊಬ್ಬರ ಸಾರ್ವಜನಿಕರ ಸಮಸ್ಯೆ ಇದ್ದ ಮೇಲತ್ತ ಮನವಿ ಕೊಡ್ತಾ ಇದ್ದಾರೆ. ನಾವು 2-3-4 ವರ್ಷದಿಂದ ಇವತ್ತು ಉದಾಹರಣೆ ಕೊಡ್ತಾ ಇದ್ದೀನಿ. ಬಾಗಲಕೋಟೆ ರಸ್ತೆಯಲ್ಲಿ ಬರುವಂತ ಫ್ಲೈಓವರ್ ಏನ ರೈಲ್ವೆ ಕ್ರಾಸಿಂಗ್ ಇದೆ, ಅದು ದಿನಾಲು 40-50 ಟ್ರೈನ್ ಹೋಗ್ತಾ ಇದ್ದಾವೆ. ಸಾರ್ವಜನಿಕರು ಏನ್ ಇಲ್ಲಿ ರೋಡಲ್ಲಿ ಏನ ಸಿಗ್ನಲ್ ಮಾಡಿರ್ತಾರಲ್ಲ, ರಸ್ತೆಗೆ ಸಿಗ್ನಲ್ ಹಾಕಿರ್ತಾರಲ್ಲ, ಆ ಸಿಗ್ನಲ್ ಹೆಂಗ್ ನಿಂದಿರ್ತಾರಲ್ಲ ಹಂಗ ಅಲ್ಲಿ ನಿಂದಿರುವ ಪರಿಸ್ಥಿತಿ ಬಂದಿದೆ. 10-15 ನಿಮಿಷ, ಬಾಳ 20 ನಿಮಿಷ ನಿಂದ್ರದಿಲ್ಲ, ಇನ್ನೊಂದು ಟ್ರೈನ್ ಬರ್ತದೆ. ಅಲ್ಲಿ ಅರ್ಧ ತಾಸು ನಿಂದ್ರದಲ್ಲಿ ಇನ್ನೊಂದು ಟ್ರೈನ್ ಬರ್ತದೆ. ಅರ್ಧ ತಾಸು 20-20 ನಿಮಿಷ ಒಬ್ಬೊಬ್ರದ್ದು ವೇಳೆ ಹಾಳಾಗ್ತಾ ಇದೆ. ಎಂತ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದೆಷ್ಟು ಹೇಳಿದ್ರು ಕಡಿಮೆನೆ. ಅದಕ್ಕಾಗಿ ಬಾಗಲಕೋಟೆ ರಸ್ತೆ, ಬಾಗೇವಾಡಿ ರಸ್ತೆ ಎಷ್ಟು ಮುಖ್ಯ ಇದೆಯೋ ಬಾಗಲಕೋಟೆ ರಸ್ತೆ ಅಷ್ಟೇ ಮುಖ್ಯ ಇದೆ. ಅದನ್ನ ಇವತ್ತ ನಗರ ಶಾಸಕರಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರಾಗಿರ್ಬೋದು, ಆಮೇಲೆ ನಮ್ಮ ಸಂಸದರಾಗಿರ್ಬೋದು, ಇವತ್ತು ಜಂಟಿಯಾಗಿ ಸ್ಟೇಟ್ ಗೌರ್ಮೆಂಟ್ಲಿಂದ ಎಷ್ಟು ಫಂಡಿಂಗ್ ಮಾಡ್ತೀರಾ ಅಥವಾ ಕೇಂದ್ರದಿಂದ ಎಷ್ಟು ಫಂಡಿಂಗ್ ಮಾಡ್ತೀರಾ, ತಕ್ಷಣ ಅದು ಇಂಪ್ಲಿಮೆಂಟ್ ಆಗಿ ಕೆಲಸ ಸ್ಟಾರ್ಟ್ ಆಗಬೇಕು. ಈಗ ಬಾಗೇವಾಡಿ ರಸ್ತೆ ಹೇಗೆ ಬ್ರಿಡ್ಜ್ ಆಗಿದೆ ಹಾಗೆ ಅದು ರೈಲ್ವೆ ಕ್ರಾಸಿಂಗ್ ಆಗಬೇಕು. ಬರೀ ತಾವು ಮನವಿ ಕೊಡ್ತಾ ಇದ್ದೀರಿ, ಜಿಲ್ಲಾಧಿಕಾರಿಗಳಿಗೆ ಮನವಿ 2-3 ವರ್ಷದಿಂದ ನೀವು ಮಾಡ್ರಿ ಅಂತ ಕೊಡ್ತಾ ಇದ್ದೀರಿ. ಅವರು ಈ ಸಂಬಂಧ ಬರೋ ಇಲಾಖೆಗೆ ಅಲ್ಲಿ ಕಳಿಸ್ತಾರೆ. ಅವ್ರು ಅಲ್ಲಿ ನಿದ್ದೆ ಮಾಡ್ಕೊತ ಕೊಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಬ್ಲೂ ಪ್ರಿಂಟ್ ಮಾಡಿ ಎಸ್ಟಿಮೇಟ್ ಮಾಡಿ ಎಷ್ಟು ಕಾಸ್ಟ್ ಆಫ್ ದಿ ಎಸ್ಟಿಮೇಟ್ ಆಗ್ತದೆ, ಇಷ್ಟ ಆಗುತ್ತೆ ನೋಡ್ರಿ, ಸರ್ಕಾರಕ್ಕೆ ನೀವು ಕಳಿಸ್ರಿ ಅಂತನ್ನುವಂಥದ್ದು ಯಾವ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಲ್ಲ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ ನಾವೆಲ್ಲ ತೆರಿಗೆ ಕೊಟ್ಟು ಇಂಥವ್ರನ್ನೆಲ್ಲ ಯಾಕೆ ಇಟ್ಕೋಬೇಕತ್ ನಮ್ಮ ಜಿಲ್ಲೆಯೊಳಗ. ಅದಕ್ಕೆ ಇಂಥ ಏನು ಕಲ್ತಾರೋ ಇಲ್ಲ ಗೊತ್ತಾಗ್ಲತ್ತಿಲ್ಲ. ಬರೇ ಉನ್ನತ ಅಧಿಕಾರಿಗಳು ಅವ್ರು VIP ಲೈಫ್ ನಡೆಸ್ಬೇಕು, ಅವರೆಲ್ಲ ಅವ್ರವ್ರ ಕುರ್ಚಿ ಭದ್ರ ಮಾಡ್ಕೋಬೇಕು, ಮತ್ತು ಅವ್ರ ಆಫೀಸ್ಗಳು ನೋಡ್ಬೇಕು ಹೆಂಗ್ VIP ಆಫೀಸ್ಗಳು ಮಾಡ್ಕೊಂಡಾರ. ಇವರೆಲ್ಲ ಒಂದು ಕೃಷಿ ಇಲಾಖೆ ಆಗಿರ್ಬೋದು, 80 ಇಲಾಖೆ ಸಂಬಂಧ ಬರೋ ಎಲ್ಲ ಇಲಾಖೆಗಳು ಸಾರ್ವಜನಿಕರಿಗೆ ನ್ಯಾಯಯುತವಾಗಿ ಸೇವಾ ಕೊಡಿಸಲಾಗಿ ಎಲ್ಲ ಇಲಾಖೆಗಳು ಇದ್ದಾವ.
ಆದ್ರ ಒಬ್ಬರಿಗೆ ಸರಿಯಾಗಿ ನ್ಯಾಯ ಕೊಡ್ತಾ ಇಲ್ಲ. ಅವ್ರ ನಿನ್ನಟ್ ಬಡ್ರನಾಗಿ ಇಟ್ಟಿದಾರ. ಇವತ್ತು ರೈತರು ಕಾರ್ಮಿಕರು ಎಲ್ಲ 5 ಕೆಜಿ ಹೋಗಿ 10 ಕೆಜಿ ಅಕ್ಕಿಗೆ ಬಂದಿದಾರ. ಆಮೇಲೆ ರೈತ ಸಮುದಾಯ ಎಲ್ಲರೂ ಅನ್ನ ನೀಡುವಂತ ಸಮುದಾಯ ಹೋಗಿ ಬೇಡ್ಕೊಂಡ್ ತಿನ್ನುವಂತ ಸಮುದಾಯ ಮಾಡಿದಾರೆ. ಎಲ್ಲ BPL ಫಲಾನುಭವಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ ಒದಗಿಸಿದಾರ ಎಲ್ಲ ರೈತರನ್ನ. ಅಂತ ವ್ಯವಸ್ಥೆ ಆಗಬಾರ್ದು. ಆಮೇಲೆ ಇವತ್ತು ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಯಾವ್ಯಾವ ಎಲ್ಲ ಇಲಾಖೆ ಇರೋದಲ್ಲ ಆ ಇಲಾಖೆಗಳಿಗೆ ಎಷ್ಟು ಅಧಿಕಾರ ಇರಲ್ಲ ಅವರೇ ಶ್ರೀಮಂತರಾಗಲತ್ತಾರ. ಜನಪ್ರತಿನಿಧಿ ಅವರೇ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಳತ್ತಾರ. ಅದು ಹೋಗ್ಬೇಕು. ನೀವೆಲ್ಲ ಸಾರ್ವಜನಿಕರ ತೆರಿಗೆ ಹಣದೊಳಗ ನೀವು ಇಲ್ಲಿ ಆಡಳಿತ ನಡೆಸ್ತೀರಂದ್ರೆ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸೋದ್ ಬಿಟ್ಟ ಅವ್ರನ್ನೆಲ್ಲರಿಗೆ ಹಾಳಿಗೆ ಹೆಚ್ಚಿ ಇದೇನು ವಿಚಿತ್ರ ಆಗ್ತಾ ಇದೆ ನಮಗೆ ತಿಳಿಲಾಗ್ತಿಲ್ಲ. ಅದಕ್ಕೆ ಎಲ್ಲಾ ಸಮುದಾಯದ ಸಾರ್ವಜನಿಕರ ಹಿತ ಬಯಸಿ ಅವ್ರ ಹಿತಾಸಕ್ತಿ ಬಯಸಿ ನಾವು ಇವತ್ತ ಸನ್ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ನಾವೇನು ಪ್ರಜಾ ಸೇವೆ ಅನ್ನುವಂಥದ್ದು ಇಲಾಖೆ ಬಂದಿದೆ. ಎಲ್ಲ ಏನೇ ಜಿಲ್ಲಾಧಿಕಾರಿಗೆ ಸಂಬಂಧ ಬರುವ 80 ಇಲಾಖೆಗಳನ್ನ ಜಾಗೃತಿ ಮಾಡಿಸ್ರಿ. ಅಲ್ಲಿ ಏನು ಉನ್ನತ ಅಧಿಕಾರಿ ಇದ್ದಾರಲ್ಲ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡದಿದ್ರೆ ನಮ್ಮ ಜಿಲ್ಲೆಯೊಳಗೆ ಬೇಡ. ಅವ್ರು 3 ವರ್ಷ ಮೇಲಾಯ್ತು ಅಂದ್ರೆ ಇಲ್ಲಿ ಬೇರೆ ಬಿಟ್ಟಿರ್ತಾರೆ. ಅಂತವ್ರನ್ನೆಲ್ಲರನ್ನ ಎತ್ತಂಗಡಿ ಮಾಡಿ ಇಲ್ಲಿ. ಇಲ್ಲಾದ್ರೆ ನಾವು ಉಗ್ರವಾದಂತ ಹೋರಾಟ ಕೈಗೊಂಡು ಮತ್ತೆ ಈ ಸಮಾಜ ಇಡೀ ಕಿತ್ಕೊಂಡು ಸಾರ್ವಜನಿಕರೆಲ್ಲ ಕಿತ್ಕೊಂಡು ಬಂದು ಹೋರಾಟಗಿಳುವಂತ ಮುಂದಿನ ದಿನಮಾನದಲ್ಲಿ ಆ ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂತ ಉದ್ದೇಶ ಇಟ್ಕೊಂಡ ನಾವು ಇವತ್ತು ಮನವಿ ಕೊಡಾಕ್ ಬಂದಿವು. ಈ ಮನವಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತೀರಿ ಅಂತ ಹೇಳಿ ತಿಳ್ಕೊಂಡ ನಾವು ಇಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಕೊಡಾಕ್ ಬಂದಿವು. ಧನ್ಯವಾದಗಳು. ನನ್ನ ಹೆಸರು ಜಗದೇವ ಸೂರವಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ಇವತ್ತಿನ ಈ ಪ್ರಜಾಸತ್ಮ ಇಲಾಖೆಯನ್ನು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಒಂದು ಇಲಾಖೆ ಮಾಡಿದ್ದಾರೆ. ಆ ಇಲಾಖೆಯಲ್ಲಿ ನಾವು ಏನು ಮನವಿಯನ್ನು ಕೊಡ್ತೇವಲ್ಲ ಆ ಚುರುಕು ಮುಟ್ಟಿಸುವಂತ ಕೆಲಸ ಆಗಬೇಕು. ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು 80 ಇಲಾಖೆಗಳಿಗೆ ಕಳಿಸಿ ಆ ಮನವಿಗೆ ಸ್ಪಂದನೆ ಕೋರಿ ಅದಕ್ಕೆ ತುರ್ತು ಕ್ರಮ ಆಗಬೇಕು. ಅದ ಕ್ರಮ ತಗೊಳ್ಳಕ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ತಗೋಬೇಕು. ಈಗ ಅನೇಕ ಸಮಸ್ಯೆಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಈಗ ಮಾಸ್ಟರ್ ಪ್ಲಾನ್ ಸುಲಂದ ನಾವು ವಜ್ರ ಹನುಮಾನ್ ನಗರದು ಫ್ಲೈಓವರ್ ಸುಲಂದ ಮೇಲ್ಸೇತುವೆ ಮಾಡಿರತ್ತು ಒತ್ತಾಯ ನಡೆದ. ಎಷ್ಟೋ ಸಲ ಒತ್ತಾಯ ನಡೆದ. ನಾವು ನಮ್ಮ ರಕ್ಷಣಾ ವೇದಿಕೆಯಿಂದ ಮನವಿ ಕೊಟ್ಟಿದ್ದಾಗಿದೆ. ಇನ್ನೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಬ್ಲೂ ಪ್ರಿಂಟ್ ಆಗಿಲ್ಲ, ಏನಿಲ್ಲ. ಬರೀ ನಾವು ಮನವಿ ಕೊಡ್ತಾ ಇದ್ದೇವೆ. ಅವರು ಜಿಲ್ಲಾಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಅದರ ಬಗ್ಗೆ ಮೇಲಾಧಿಕಾರಿಗಳು ಮೇಲಿನವರು ಕ್ರಮ ತಗೋತಾ ಇಲ್ಲ. ಆಮೇಲೆ ಮನುಗಳ ರೋಡ್ ಅಂತೂ ಅಲ್ಲಿ ಸಾಕಷ್ಟು ಇಲಾಖೆಗಳದಾವ. ಈ ಜಿಲ್ಲಾಧಿಕಾರಿಗಳ ಕಚೇರಿ ನಡೆದದ. ಅಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಇದೆ. ಆಮೇಲೆ ನೀರಾವರಿ ಇಲಾಖೆ ಇದೆ, ಸಿಕ್ಯಾಬ್ ಇಂಜಿನಿಯರ್ ಕಾಲೇಜ್ ಇದೆ, ಕೋರ್ಟ್ ಇದೆ, KEB ಇದೆ, RTO ಆಫೀಸ್ ಇದೆ. ಇಷ್ಟೆಲ್ಲ ಇಲಾಖೆಗಳು ಬಿಜಾಪುರದಲ್ಲಿ ಆ ರಸ್ತೆಯಲ್ಲಿ ಇರ್ಲಕ್ಕಾಗಿ ಯಾಕೆ ಮಾಡ್ತಾ ಇಲ್ಲ? ಮಾಸ್ಟರ್ ಪ್ಲಾನ್ ಯಾಕೆ ಮಾಡುದಿಲ್ಲ? ಸಾಕಷ್ಟು ಜನ ತೆರಿಗೆ ಹಣ ಕಟ್ತಾ ಇದ್ದಾರೆ. ಆ ತೆರಿಗೆ ಹಣ ಏನು ಮಾಡ್ತಾ ಇದ್ರಿ? ಅದು ಪೋಲ್ ಆಗ್ತದೋ ಏನೋ? ಯಾಕೆ ಕ್ರಮ ತಗೋದಿಲ್ಲ? ಸಾಕಷ್ಟು ಸಲ ನಾವು ಮನೆ ಕೊಟ್ಟಿದ್ದಾಗೆ ನಮ್ಮ ರಕ್ಷಣಾ ವೇದಿಕೆಯಲ್ಲಿ. ಅದಕ್ಕೆ ತಾವು ಈ ಕ್ರಮ ತಗೊಂಡು ಪ್ರಜಾಸತ್ಮ ಇಲಾಖೆ ಒಂದು ತೆಗೆದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಇಲಾಖೆಯಿಂದ ಕ್ರಮ ತಗೊಂಡು 80 ಇಲಾಖೆಗಳಿಗೆ ಒಂದು ಚುರುಕು ಮುಟ್ಟಿಸುವಂತ ಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ಳಬೇಕಾಗಿ ನಾ ಈ ಮಾನ್ಯ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕಂತೇಳಿ ನಾ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇವನಾ ಸಮಿತಿಯಿಂದ ಒತ್ತಾಯ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಹೆಸರು ಈಶ್ವರ್ ಚಂದ್ರ ಪಡಗಣ್ಣವರು, ರಾಜ್ಯ ಉಪಾಧ್ಯಕ್ಷರು.